ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ಇಂದಿರಾನಗರದ ಕೇಂಬ್ರಿಡ್ಜ್ ಸ್ಕೂಲ್ನಲ್ಲಿ ನಡೆದಂಥ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಳಕಿಗೆ ಬಂದಿರುವ ಹೊಸ ಸುದ್ದಿ. ಜೈಶಂಕರ್ ಇದು ಮೊದಲನೇ ಸಲ ಅಲ್ಲ ಇಂಥ ಕೆಲಸ ಮಾಡಿದ್ದು. ಈ ಹಿಂದೆ 8ನೇ ತರಗತಿಯ ಬಾಲಕಿಯೊಬ್ಬಳಿಗೆ ಲವ್ ಲೆಟರ್ ಬರೆದಿದ್ದ. ವಿಕೃತ ಶಿಕ್ಷಕನೊಬ್ಬನನ್ನ ಶಾಲೆಯೊಳಗೆ ಇಟ್ಕೊಂಡಿತ್ತು ಕೇಂಬ್ರಿಡ್ಜ್ ಆಡಳಿತ ಮಂಡಳಿ. ಈ ವಿಷಯ ಅತ್ಯಾಚಾರ ಆದ ನಂತರ ಬೆಳಕಿಗೆ ಬಂದಿದ್ದಲ್ಲ, ಈ ಮೊದಲೇ ಅವರ ಗಮನಕ್ಕೆ ಬಂದಿತ್ತು. 8ನೇ ತರಗತಿಯ ಬಾಲಕಿಯೊಬ್ಬಳು ಒಂದು ಕಂಪ್ಲೇಂಟ್ ಮಾಡ್ತಾಳೆ, ನನಗೊಂದು ಲವ್ ಲೆಟರ್ ಬಂದಿದೆ, ಟೀಚರ್ ಬರೆದಿರೋದು ಜೈಶಂಕರ್ ಅಂತ. ಆ ವಿಷಯದ ಬಗ್ಗೆ ವಿಚಾರಣೆ ನಡೆಸಿದಾಗ ಜೈಶಂಕರ್ ಅದೇ ತರಗತಿಯ ಇನ್ನೊಬ್ಬ ಬಾಲಕನ ಮೇಲೆ ಆರೋಪ ಮಾಡ್ತಾನೆ. ಆ ಆರೋಪದ ಮೇಲೆ ಬಾಲಕನನ್ನ ಶಾಲೆಯ ಆಡಳಿತ ಮಂಡಳಿ ಟಿಸಿ ಕೊಟ್ಟು ಹೊರಗಡೆ ಕಳಿಸಿತ್ತು. ಈಗ ಪ್ರಕರಣ ಬೆಳಕಿಗೆ ಬಂದ ನಂತರ ಬಾಲಕ ಮತ್ತು ಬಾಲಕನ ಪೋಷಕರು ನಡೆದಿದ್ದ ಘಟನೆಯನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ MN ರೆಡ್ಡಿ ಅವರ ಗಮನಕ್ಕೆ ತಂದಿದ್ದಾರೆ. ಹೊಸದಾಗಿ ಬೆಳಕಿಗೆ ಬಂದಿರುವಂಥ ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಕ್ರೈಮ್ ರಿಪೋರ್ಟರ್ ಶಶಿ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಏನಿದು ಘಟನೆ, ಯಾವಾಗ ನಡೆದಿತ್ತು? 8ನೇ ತರಗತಿಯ ಬಾಲಕಿಯೊಬ್ಬಳಿಗೆ ಲವ್ ಲೆಟರ್ ಬರೆಯುವಷ್ಟು ವಿಕೃತಿ ಜೈಶಂಕರ್ನಿಗೆ ಮೊದಲಿನಿಂದಾನೂ ಇತ್ತಾ, ಹೇಗೆ? ಅಜಿತ್, ಜೈಶಂಕರ್ ಬಗ್ಗೆ, ಆತನ ವರ್ತನೆಯ ಬಗ್ಗೆ ಈಗಾಗಲೇ ಹಲವು ಆರೋಪಗಳು ಕೇಳಿ ಬಂದಿರುವಂಥದ್ದು. ಆತ ಶಾಲೆಯ ವಿದ್ಯಾರ್ಥಿನಿಯರೊಂದಿಗೆ ಮತ್ತು ಶಾಲೆಯ ಸಹಶಿಕ್ಷಕಿಯರೊಂದಿಗೆ ಸರಿಯಾದ ರೀತಿಯಲ್ಲಿ ವರ್ತಿಸ್ತಾ ಇರಲಿಲ್ಲ ಅನ್ನೋ ಮಾತನ್ನು ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ. ಈಗ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ಆತ ಈ ಹಿಂದೆ 8ನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳಿಗೆ ಪ್ರೇಮ ಪತ್ರವನ್ನು ಬರೆದಿದ್ದ. ಅದು ಆ ವಿದ್ಯಾರ್ಥಿನಿ ಅದನ್ನು ಶಾಲೆಯ ಆಡಳಿತ ಮಂಡಳಿಯವರ ಗಮನಕ್ಕೆ ತಂದಿದ್ಲು. ಆ ನಂತರ ಶಾಲೆಯ ಆಡಳಿತ ಮಂಡಳಿಯವರು ಈ ಬಗ್ಗೆ ವಿಚಾರಿಸಿದಾಗ ಈ ಜೈಶಂಕರ್ ತಾನು ಮಾಡಿದ ಕೆಲಸವನ್ನು ವಿದ್ಯಾರ್ಥಿಯೊಬ್ಬನ ತಲೆಗೆ ಕಟ್ಟಿದ್ದ. ಮತ್ತು ಈ ಬಗ್ಗೆ ವಿಚಾರಣೆ ನಡೆಸಿದ ಆಡಳಿತ ಮಂಡಳಿ ವಿದ್ಯಾರ್ಥಿಯನ್ನು ಶಾಲೆಯಿಂದ ಅಮಾನತು ಮಾಡಿತ್ತು. ಈ ಬಗ್ಗೆ ಮಾಹಿತಿ ಸಿಕ್ಕಿದ್ರೂ ಕೂಡ ಆಡಳಿತ ಮಂಡಳಿ ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ. ಆದರೆ ಆ ವಿದ್ಯಾರ್ಥಿ ಈ ಪ್ರಕರಣ ನಡೆದ ನಂತರ 6 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ ನಂತರ ಈ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಬಾಲಕ ಮತ್ತು ಆತನ ಪೋಷಕರು ಒಂದು ದೂರನ್ನು ನೀಡಿದ್ದಾರೆ, ದೂರವಾಣಿ ಕರೆಯ ಮೂಲಕ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಕಮಿಷನರ್ ಈಸ್ಟ್ ವಿಭಾಗದ DCP ಸತೀಶ್ ಅವರಿಗೆ ಈ ಬಗ್ಗೆ ತನಿಖೆಯನ್ನು ಮಾಡಿ ಆ ಬಾಲಕನಿಂದ ಹೇಳಿಕೆ ಪಡೆದುಕೊಳ್ಳುವಂತೆ ಸೂಚನೆಯನ್ನು ನೀಡಿದ್ದಾರೆ. ಮತ್ತು ಈತ ಜೈಶಂಕರ್ನ ವಿರುದ್ಧ ಈ ರೀತಿಯಾದ ಆರೋಪಗಳು ಇದು ಮೊದಲನೆಯದಲ್ಲ. ಈ ಬಗ್ಗೆ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳ ಪೋಷಕರು ಹಲವು ಬಾರಿ ದೂರನ್ನು ನೀಡಿದರು ಶಾಲೆಯ ಆಡಳಿತ ಮಂಡಳಿಗೆ. ಆತನ ವರ್ತನೆಯ ಬಗ್ಗೆ ಗೊತ್ತಿದ್ರೂ ಕೂಡ ಶಾಲೆಯ ಆಡಳಿತ ಮಂಡಳಿ ಬೇರೊಬ್ಬ ಹಿಂದಿ ಶಿಕ್ಷಕ ಸಿಗ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆತನನ್ನು ಶಾಲೆಯಲ್ಲಿ ಇರಿಸ್ಕೊಂಡಿದ್ರು. ಆತನಿಗೆ ಪೊಲೀಸ್ ಮೂಲಗಳ ಪ್ರಕಾರ ಆತನಿಗೆ ಕೇವಲ 7,000 ರೂಪಾಯಿಗಳನ್ನು ಸಂಬಳವನ್ನು ಕೊಡ್ತಾ ಇದ್ರು. ಅಷ್ಟು ಕಡಿಮೆ ಸಂಬಳಕ್ಕೆ ಬೇರೆ ಟೀಚರ್ಸ್ಗಳು ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಆತನ ದುರ್ವರ್ತನೆ ಗೊತ್ತಿದ್ರೂ ಕೂಡ ಶಾಲೆಯವರು ಆತನನ್ನು ಇರಿಸಿಕೊಂಡಿದ್ರು ಅನ್ನೋ ಆಘಾತಕಾರಿ ಮಾಹಿತಿ ಹೊರಬಿದ್ದಿರುವಂಥದ್ದು. ವಿಬ್ಗಯ ಶಾಲೆಯ ಘಟನೆ ನಡೆದ ನಂತರವೂ ಕೂಡ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳೋದಿಲ್ಲ. ಅದಾದ ನಂತರ ಬೆಂಗಳೂರಿನ ತಲಘಟ್ಟಪುರದಲ್ಲಿ ಅದೇ ರೀತಿಯ ಮತ್ತೊಂದು ಘಟನೆಗಳು ನಡೆಯುತ್ತೆ. ಈ ರೀತಿ ಒಂದರ ಮೇಲೊಂದು ಘಟನೆ ನಡೀತಾ ಇದ್ರೂ ಕೂಡ ಶಾಲೆಯ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸುತ್ತೆ. ಅದರ ಪರಿಣಾಮವಾಗಿ 6 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವಂಥದ್ದು. ಒಂದು ವೇಳೆ ಶಾಲೆಯ ಆಡಳಿತ ಮಂಡಳಿಯವರು ಈ ಬಗ್ಗೆ ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಈ ರೀತಿಯ ಘಟನೆಗಳು ಆಗ್ತಾ ಇರಲಿಲ್ಲ. ಶಾಲೆಯ ಪೋಷಕರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಅಜಿತ್, ಧನ್ಯವಾದ ಶಶಿ ನಿಮ್ಮ ಎಲ್ಲ ಮಾಹಿತಿಗಾಗಿ. ತಮ್ಮ ಶಾಲೆಯಲ್ಲಿ ಒಬ್ಬ ವಿಕೃತಕಾಮಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಶಾಲೆಯ ಆಡಳಿತ ಮಂಡಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆದರೆ 7,000 ರೂಪಾಯಿ ಸಂಬಳ ತೆಗೆದುಕೊಂಡು ಹಿಂದಿ ಕಲಿಸೋದಕ್ಕೆ ಇನ್ನೊಬ್ಬ ಶಿಕ್ಷಕ ತಯಾರಿಲ್ಲ ಅನ್ನೋ ಕಾರಣಕ್ಕಾಗಿ ಆತನನ್ನು ಸಹಿಸಿಕೊಂಡ್ರು, ನೌಕರಿಯಲ್ಲಿ ಮುಂದುವರೆಸಿದ್ರು. ಈಗ ಕಟ್ತಾ ಇದ್ದಾರೆ ಕಂದಾಯ.
ನ್ಯೂಸ್ ಅವರ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ ಸಮಯ. ಬ್ರೇಕ್ ಆದಮೇಲೆ ವಾಘಾ ಗಡಿಯಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್, ಅದರ ಹೊಣೆಯನ್ನು ಹೊತ್ತುಕೊಳ್ಳೋದಕ್ಕೆ ಪಾಕಿಸ್ತಾನದಲ್ಲಿ ಉಗ್ರಗಾಮಿ ಸಂಘಟನೆಗಳ ಮಧ್ಯೆ ಪೈಪೋಟಿ ಶುರುವಾಗಿದೆ. 3 ಬೇರೆ ಬೇರೆ ಭಯೋತ್ಪಾದಕ ಸಂಘಟನೆಗಳು ಈ ಕೆಲಸ ನಾವೇ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲದರ ಜೊತೆ $1 ಮಿಲಿಯನ್ ಪ್ರಶ್ನೆ, ಒಂದು ಇಸ್ಲಾಮಿಕ್ ಉಗ್ರಗಾಮಿ ಸಂಘಟನೆ ಮುಸ್ಲಿಮರನ್ನೇ ಯಾಕೆ ಕೊಲ್ತಾ ಇದೆ ಅನ್ನುವಂಥದ್ದು. ಬ್ರೇಕ್ ಆದಮೇಲೆ ಆ ವಿಷಯ.